ಪಾವಗಡ ತಾಲೂಕಿನಲ್ಲಿ ನಿಲ್ತಾ ಇಲ್ಲ ಭೂ ಕಬಳಿಕೆಯ ದಂಧೆ. ನ್ಯಾಯಾಲಯದ ಆದೇಶಕ್ಕೂ ಅಧಿಕಾರಿಗಳು ಡೋಂಟ್ ಕೇರ್. ಪಟ್ಟಣದ ಹೃದಯ ಭಾಗದ ಐತಿಹಾಸಿಕ ಕಲ್ಯಾಣಿಗಳು ಮಾಯ. ಎಸ್ ವೀಕ್ಷಕರ, ಬರದ ನಾಡೆಂದೇ ಪ್ರಖ್ಯಾತಿಯನ್ನ ಗಳಿಸಿದ್ದ ಪಾವಗಡ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವ ಪ್ರದೇಶವೆಂದು ಗುರುತಿಸಿಕೊಂಡಿತ್ತು. ಈತ ಸೋಲಾರ್ ಪಾರ್ಕ್ ನಿರ್ಮಾಣದ ನಂತರ ಪಾವಗಡದಲ್ಲಿ ಭೂಮಿಗೆ ಬೆಲೆಯೂ ಜಾಸ್ತಿಯಾಗಿತ್ತು. ಇದರ ಜೊತೆಯಲ್ಲಿಯೇ ಈ ಭೂ ಮಾಫಿಯಾ ಹುಟ್ಟುಕೊಂಡಿತ್ತು. ಈತ ಹಲವು ಪ್ರಭಾವಿ ನಾಯಕರುಗಳು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಶುರುವಿಟ್ಟುಕೊಂಡು ಒಂದೊಂದೇ ಜಾಗವನ್ನ ಕಬಳಿಸುವತ್ತ ಕೈ ಹಾಕತೊಡಗಿದ್ರು. ಅದೇ ಕಾರಣಕ್ಕೆ ಪಾವಗಡ ನಗರದಲ್ಲಿರುವ ಐತಿಹಾಸಿಕ ಜಾಗಗಳು, ಕಲ್ಯಾಣಿ ದೇವಾಲಯಗಳು ಮಾಯವಾಗಿ ಆ ಜಾಗದಲ್ಲಿ ಬಿಲ್ಡಿಂಗ್ಗಳು ತಲೆ ಎತ್ತುತ್ತವೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವಿಸ್ತೃತ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದ್ರೂ ಕೂಡ ಇಂದಿಗೂ ಅದ್ಯಾಕೋ ಪಾವಗಡದಲ್ಲಿ ಈ ಭೂ ಕಬಳಿಕೆ ಅನ್ನೋದು ನಿಲ್ತಾ ಇಲ್ಲ. ಹೌದು, ಭೂ ಕಬಳಿಕೆ ಪ್ರಕರಣಗಳು ನ್ಯಾಯಾಲಯದಲ್ಲಿವೆ. ಆದರೂ ಸಹ ಅದೇ ಜಾಗದಲ್ಲಿಯೇ ಹೊಸ ಕಟ್ಟಡಗಳು ರಾಜರೋಷವಾಗಿ ತಲೆ ಎತ್ತುತ್ತವೆ. ಈತ ಅಧಿಕಾರಿಗಳಿಗೆ ಈ ಕುರಿತಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಂದಿದ್ದಾರೆ. ಆತ ಅಧಿಕಾರಿಗಳು ನ್ಯಾಯಾಲಯದ ಆದೇಶಕ್ಕೂ ಡೋಂಟ್ ಕೇರ್ ಎಂದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಪಾವಗಡ ತಾಲೂಕಿನಲ್ಲಿ ಸಾವಿರಾರು ಎಕರೆ ಭೂ ಕಬಳಿಕೆ ಮಾಡಿಕೊಂಡಂತಹ ಪ್ರಕರಣ ಇತ್ತೀಚೆಗೆ ಒಂದೊಂದಾಗಿ ಹೊರಬರ್ತಾ ಇದೆ. ಅದರಲ್ಲಿ ಬಹುತೇಕ ಜನಪ್ರತಿನಿಧಿಗಳ ಕೈವಾಡವೇ ಹೆಚ್ಚು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈತ ಭ್ರಷ್ಟಾಚಾರದ ಕೆಲಸದಲ್ಲಿ ತೊಡಗಿರುವ ಕೈಗಳಿಗೆ ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಪಾವಗಡ ಪಟ್ಟಣದಲ್ಲಿರುವ ಕಲ್ಯಾಣಿಗಳು ದೇವಸ್ಥಾನಗಳ ಜಾಗ, ಸರ್ಕಾರಿ ಖರಾಬು ಜಾಗ ಕಬಳಿಕೆ ಮಾಡಿಕೊಂಡು ಕೆಲವರು ಲೇಔಟ್ಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇನ್ನು ಪಟ್ಟಣದ ಹೃದಯ ಭಾಗದಲ್ಲಿ ಇರುವಂತಹ ಐತಿಹಾಸಿಕ ಕಲ್ಯಾಣಿ ಜಾಗಕ್ಕೆ ಪ್ರಭಾವಿ ವ್ಯಕ್ತಿಯೊಬ್ಬರು ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಈ ಬೃಹತ್ ಕಟ್ಟಡ ಕಟ್ಟುವುದಕ್ಕೆ ಪರವಾನಗಿ ನೀಡಿದ್ಯಾರು? ಅದು ಹೇಳಿ ಕೇಳಿ ಸರ್ಕಾರಕ್ಕೆ ಸೇರಿದ ಕಲ್ಯಾಣಿಯ ಜಾಗ. ಆ ಜಾಗ ಖಾಸಗಿ ವ್ಯಕ್ತಿಗೆ ಹೇಗೆ ಮಾಡಿಸಿಕೊಡಲು ಬರುತ್ತೆ? ಇಂತಹ ಕೆಲಸದ ಹಿಂದಿರುವ ಆ ಕಾಣದ ಕೈಗಳು ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ ಇತ್ತ ಗಮನ ಹರಿಸಿ ಐತಿಹಾಸಿಕ ಜಾಗವನ್ನ ಮುಚ್ಚಿ ಅದರ ಮೇಲೆ ಕಟ್ಟಡಗಳನ್ನ ನಿರ್ಮಿಸ್ತಾ ಇರುವವರ ಮೇಲೆ ಕ್ರಮ ಜರುಗಿಸಬೇಕಾಗಿದೆ. ಇಲ್ಲವಾದಲ್ಲಿ ಐತಿಹಾಸಿಕ ಸ್ಥಳಗಳು ಮಾಯವಾಗಿ ಮುಂದೊಂದು ದಿನ ಇತಿಹಾಸದ ಪುಟದಿಂದ ಮಾಯವಾಗ್ಬಿಡುತ್ತೆ. ಇತ್ತ ಸಾರ್ವಜನಿಕರು ಕೂಡ ಇಂತಹ ಭೂಗಳ್ಳರಿಗೆ ಕ್ರಮ ಜರುಗಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.